2024ರ ಲೋಕ ಮಹಾಸಮರಕ್ಕೆ ಬಿಜೆಪಿ ಪಾಳ್ಯದಲ್ಲಿ ತಾಲೀಮನ್ನ ಮೊದಲು ಪ್ರಾರಂಭ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ವಿ ಸೋಮಣ್ಣ. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರ್ಲಿಲ್ಲ. ಹಾಗೆ ಈ ಮಟ್ಟಿಗೆ ಈಗೇನು ಎಲೆಕ್ಷನ್ ನ ಕಾವು ಕಾಣೋಕ್ ಸಿಗ್ತಾ ಇದೀವಿ, ಟಿಕೆಟ್ ಆಕಾಂಕ್ಷಿಗಳ ದೆಹಲಿ ಪರೇಡ್, ಹಾಗೆ ಆ ಕಡೆಯಿಂದ ಒಂದಷ್ಟು ಸಂದೇಶಗಳು, ಇದು ಯಾವುದು ಕೂಡ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ತುಮಕೂರಿನಲ್ಲಿ ಆಕ್ಟಿವ್ ಆಗಿದ್ರು ವಿ ಸೋಮಣ್ಣ ಅವರು. ಸಿದ್ಧಗಂಗಾ ಮಠಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರಿಂದ, ವಿ ಸೋಮಣ್ಣ ಅವರ ಕುಟುಂಬಸ್ಥರಿಂದ ಒಂದು ಸಭಾಭವನವನ್ನ ಕಟ್ಟಿಕೊಟ್ಟು ಅಲ್ಲೊಂದು ಸಮಾವೇಶ ಮಾಡಿ ಅಲ್ಲಿಂದ ಪ್ರಾರಂಭವಾಯಿತು ಸೋಮಣ್ಣ ಅವರ ಆಕಾಂಕ್ಷೆ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಇದೆ ಅನ್ನೋ ವಿಚಾರ ಚರ್ಚೆಗೆ. ಈಗಲೂ ಕೂಡ ಸೋಮಣ್ಣ ಅವರಿಗೆ ಟಿಕೆಟ್ ಸಿಗಬೇಕು ಅನ್ನೋ ರೀತಿಯ ಚಿಂತನೆ ಇದೆ, ಅವರ ಪ್ರೆಷರ್ ಕೂಡ ಇದ್ದೇ ಇದೆ. ಆದರೆ ತುಮಕೂರು ವ್ಯಾಪ್ತಿಯಲ್ಲಿ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಮಾಧುಸ್ವಾಮಿ ಅವರ ಬೆಂಬಲಿಗರು ಸೋಮಣ್ಣಗೆ ಟಿಕೆಟ್ ನೀಡಬಾರದು ಅಂತ ಹೇಳಿ ಇವತ್ತು ಕೆವಿ ಕ್ರಾಸ್ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಇನ್ ಕೇಸ್ ಕೊಡದೆ ಹೋದ್ರೆ ವಿ ಸೋಮಣ್ಣ ಅವರಿಗೆ ಕೊಟ್ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ಬೆದರಿಕೆ ಒಡ್ಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ನೋಡಿ ಗಮನಿಸ್ತಾ ಇದ್ದೀರಿ. ಕೆವಿ ಕ್ರಾಸ್ ಶಿವಮೊಗ್ಗ ಹಾಗೆ ಬೆಂಗಳೂರು ಕನೆಕ್ಟ್ ಮಾಡುವ ರಸ್ತೆ, ಹಾಗೆ ಬೇರೆ ಬೇರೆ ಊರುಗಳಿಗೆ ಬೆಂಗಳೂರಿನಿಂದ ಹೋಗುವಾಗ ಈ ರಸ್ತೆ ಮೂಲಕವೇ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಆ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಮಾಜಿ ಸಚಿವ ಮಾಧುಸ್ವಾಮಿ ಅವರ ಅಭಿಮಾನಿಗಳು. ಈಗ ಯಾರಾದ್ರೂ ರಂಜಿತ್ ಹೋಗ್ಬಿಟ್ಟು ಮಾಧುಸ್ವಾಮಿ ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತಾರೆ. ಅದು ಅವರೊಬ್ಬರೇ ಅಲ್ಲ, ಯಾರನ್ನೇ ಕೇಳಿದ್ರು ಕೂಡ ಬರುವಂತಹ ರಿಯಾಕ್ಷನ್ ಇದು. ಆದ್ರೆ ಅವರ ಬೆಂಬಲಿಗರಂತೆ, ಅಭಿಮಾನಿಗಳಂತೆ ಇವತ್ತು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ. ಆದ್ರೆ ಇನ್ ಕೇಸ್ ಇವ್ರು ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡದೆ ಹೋದ್ರೆ ಹೈಕಮಾಂಡ್ ಸೋಮಣ್ಣ ಅವ್ರಿಗೆ ಮತ್ತೊಂದು ತರದಲ್ಲಿ ಶುರುವಾಗುತ್ತೆ ಅಂತ. ಈಗ ಆಲ್ರೆಡಿ ಅಸಮಾಧಾನ ಅನ್ನೋದು ಸೋಮಣ್ಣ ಅವರಿಗೆ ಯಾವ ಲೆವೆಲ್ ಅಲ್ಲಿ ಇದೆ ಅನ್ನೋದನ್ನ ನಾವು ಕಳೆದ ಅನೇಕ ದಿನಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಗಮನಿಸ್ಕೊಳ್ತಾ ಬರ್ತಿದ್ದೀವಿ. ನೇರವಾಗಿ ಬಹಿರಂಗವಾಗಿ ಅವರು ಬಿಜೆಪಿಯ ಕೆಲ ನಾಯಕರ ಮೇಲೆ ವಾಕ್ ಪ್ರಹಾರವನ್ನ ನಡೆಸಿದ್ದು, ತಮಗೆ ಅಸಮಾಧಾನ ಇದೆ ಅನ್ನೋದನ್ನ ತೋರಿಸ್ಕೊಂಡಿದ್ದು, ಪಕ್ಷ ಬಿಟ್ಟೇ ಬಿಟ್ರು, ಇನ್ನೇನು ಕಾಂಗ್ರೆಸ್ಗೆ ಹೋಗೇ ಬಿಟ್ರು ಅನ್ನೋ ರೀತಿಯ ಸಂದರ್ಭಗಳು, ಇದೆಲ್ಲದೂ ತಣ್ಣಗ ಆಗಿರೋದು ಲೋಕಸಭಾ ಟಿಕೆಟ್ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಯ ಮೇಲೆ. ಈಗ ಅದನ್ನ ಬೇಡ ಅಂತ ಹೇಳಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ, ಲೈವ್ ಕನೆಕ್ಟೆಡ್ ಇದ್ದಾರೆ. ಜಗದೀಶ್, ಈಗ ಮಾಧುಸ್ವಾಮಿ ಅವರ ಅಭಿಮಾನಿಗಳು ರಸ್ತೆ ತಡೆದಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಸರಿ. ಆದ್ರೆ ಸಿಚುಯೇಷನ್ ಹೆಂಗಿದೆ ಅಂತ ಹೇಳಿ, ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡದೇ ಇರೋಷ್ಟು ಪಾಸಿಬಿಲಿಟೀಸ್ ಇದೆಯಾ? ಕೊಟ್ಟು ಆದ್ಮೇಲೆ ಏನೆಲ್ಲ ಆಗಬಹುದು? ಮಾಧುಸ್ವಾಮಿ ಅವರು ಎಲ್ಲಿದ್ದಾರೆ? ಏನ್ ರಿಯಾಕ್ಷನ್ ಅವ್ರದ್ದು ಈ ಅಭಿಮಾನಿಗಳ ಪ್ರೊಟೆಸ್ಟು, ಆತ್ಮಹತ್ಯೆ ಯತ್ನ ಇತ್ಯಾದಿಗೆ ಅಂತ? ಆಗಿದೆ ಸರ್. ರೈಟ್, ಬಹುಶಃ ಸಂಪರ್ಕ ಸಾಧ್ಯವಾಗಿಲ್ಲ. ನಮ್ಮ ಪ್ರತಿನಿಧಿ ಜಗದೀಶ್ರನ್ನ ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಮಾಧುಸ್ವಾಮಿ ಅವರು ಅವರ ಅಭಿಮಾನಿಗಳ ಮೂಲಕ ಪ್ರತಿಭಟನೆ ಮಾಡಿಸಿದ್ರು ಅಥವಾ ಅವರ ಅಭಿಮಾನಿಗಳು ಮಾಧುಸ್ವಾಮಿ ಅವರಿಗೆ ಹೇಳ್ದಲೇ ಪ್ರತಿಭಟನೆ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಜೆಪಿ ರಾಜ್ಯ ಘಟಕದ ನಾಯಕರಿಗೆ, ಆ ಮೂಲಕ ಹೈಕಮಾಂಡ್ನ ನಾಯಕರಿಗೆ ಒಂದು ಕ್ಲಿಯರ್ ಕಟ್ ಆದ ಸಂದೇಶ ಅಂತೂ ರವಾನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇನ್ ಕೇಸ್ ಸೋಮಣ್ಣ ಅವರಿಗೆ ನೀವು ಟಿಕೆಟ್ ಕೊಟ್ಬಿಟ್ರೆ ನಮ್ಮ ಸಹಕಾರ, ಬೆಂಬಲ ಎಲೆಕ್ಷನ್ ಹೊತ್ತಿಗೆ ನೀವು ನಿರೀಕ್ಷೆ ಮಾಡಿದ ಹಂತಕ್ಕೆ ಇರೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ. ಮತ್ತೊಂದು ಕಡೆಯಲ್ಲಿ ವಿ ಸೋಮಣ್ಣ ಅವರು ಆಕ್ಟಿವ್ ಆಗಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಡಾಡ್ತಿದ್ದಾರೆ. ನನಗೆ ಟಿಕೆಟ್ ಅನ್ನೋ ಒಂದು 50% ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಭರವಸೆ ಸೋಮಣ್ಣ ಅವರಿಗೆ ಬಂದಿರೋಂಗಿದೆ. ರಾಜ್ಯಸಭಾ ಟಿಕೆಟ್ ಕೂಡ ನಿರೀಕ್ಷೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಇಲ್ಲ ರಾಜ್ಯಸಭೆಯಲ್ಲ, ನೇರವಾಗಿ ಲೋಕಸಭೆಯಲ್ಲೇ ಟಿಕೆಟ್ ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ಕೇಳೋಕ್ ಸಿಕ್ತು. ಇದೀಗ ಆ ನಿರೀಕ್ಷೆಯಲ್ಲೇ ಸೋಮಣ್ಣ ಅವರು ಇದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆವಿ ಕ್ರಾಸ್ ರಸ್ತೆ ತಡೆದು ಮಾಧುಸ್ವಾಮಿ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೋಮಣ್ಣ ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟೇ ಬಿಟ್ರಿ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲ ಪಟ್ಟಿ 195 ಬಿಜೆಪಿ ಅನಾಯಾಸವಾಗಿ ಬಿಡುಗಡೆಗೊಳಿಸ್ಬಿಡ್ತು. ಆದರೆ ರಾಜ್ಯದ 28 ಕ್ಷೇತ್ರಗಳ ಪೈಕಿ ಅತ್ಯಂತ ತಲೆಬಿಸಿಯ ಕೆಲ ಕ್ಷೇತ್ರಗಳಿದೆಯಲ್ಲ, ಅದರ ನಿರ್ಧಾರ ಬಿಜೆಪಿಗೆ ದಿನಕ್ಕೂ ಕೂಡ ಕಗ್ಗಂಟಾಗ್ತಾ ಹೋಗ್ತಾ ಇದೆ. ಎಸ್ಪೆಷಲಿ ಮಂಡ್ಯ, ತುಮಕೂರು, ಮೈಸೂರು, ಈ ರೀತಿಯ ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಆಯ್ಕೆ ಅಷ್ಟು ಸುಲಭ ಅಲ್ಲ ಅನ್ನೋದು ಈ ದೃಶ್ಯಗಳ ಮೂಲಕವೂ ಕೂಡ ಗೊತ್ತಾಗ್ತಾ ಇದೆ. ರಂಜಿತ್, ಏನ್ ಹೇಳ್ತೀರಿ? ನೋಡಿ, ಈಗ ಉಭಯ ಸಂಕಟ ಅನ್ನೋ ರೀತಿಯಲ್ಲಿ ಈಗ ಮಾಧುಸ್ವಾಮಿ ಅವರನ್ನ ಕನ್ಸಿಡರೇಷನ್ಗೆ ತೆಗೆದುಕೊಳ್ದಲೆ ಇಲ್ಲ ನಾವು ಸೋಮಣ್ಣ ಅವರಿಗೆ ಕೊಡೋದು ಅಂತ ನಿರ್ಧಾರ ಮಾಡೋದು ಕೂಡ ಕಷ್ಟ.
ಸ್ಥಳೀಯ ನಾಯಕರು, ಬಿಜೆಪಿಯಲ್ಲಿ ಇದ್ದವರು, ಹಾಗೆ ಸಚಿವರಾಗಿದ್ದವರು, ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಭಾವ ಕೂಡ ಇರುವವರು, ಒಂದಷ್ಟು ಜನ ಬೆಂಬಲಿಗರು ಇವತ್ತೇ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಂದ್ರೆ ಇನ್ ಕೇಸ್ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ರೆ ಇದು ಇನ್ನ ಆಂಪ್ಲಿಫೈ ಆಗೋ ಸಾಧ್ಯತೆ. ಹಾಗಂತ ಹೇಳಿ ನೀವು ಸೋಮಣ್ಣ ಅವರನ್ನ ನೀವು ಪಕ್ಕಕ್ಕೆ ಸರಿಸಿದ್ರು ಕೂಡ ಅದು ದೊಡ್ಡ ಬೆಂಕಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಅವರು ಹೈಕಮಾಂಡ್ ಗಮನ ಸೆಳೆದ್ರು, ಪ್ರತಿಪಕ್ಷ ನಾಯಕನಾಗಬೇಕು ಅಂತ ಹೇಳಿ ಅವರ ಅಪೇಕ್ಷೆ ಇತ್ತು. ಪಕ್ಷ ಹೇಳ್ತು ಅವರು ತಮ್ಮ ಕ್ಷೇತ್ರವನ್ನ ತ್ಯಾಗ ಮಾಡಿ, ಗೋವಿಂದರಾಜನಗರ ಕ್ಷೇತ್ರವನ್ನ ತ್ಯಾಗ ಮಾಡಿ ವರುಣಾದಲ್ಲಿ ಸ್ಪರ್ಧೆ ಮಾಡಿದ್ರು, ಮತ್ತೆ ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡಿದ್ರು, ಸೋತ್ರು. ಪಕ್ಷಕ್ಕೋಸ್ಕರ ನಾನೆಲ್ಲ ಕೊಟ್ಟೆ, ಸೋಲ್ಸಿದ್ರು ಅಂತಾನು ಹೇಳ್ತಾರೆ, ಸೋಲ್ಸಿದ್ರು ಅಂತ ಕೂಡ ಹೇಳ್ತಾರೆ. ಪಕ್ಷಕ್ಕೋಸ್ಕರ ದಾರೆ ಎರೆದೆ, ನನಗೆ ಪಕ್ಷ ಏನು ಕೊಡ್ತು ಅಂತ ಹೇಳಿ ಬಂದಾಗ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಮಾಧುಸ್ವಾಮಿ ಅವರು ಎಲ್ಲಿ ಅಂತ ಹೇಳಿ ಅವ್ರ ಕಡೆಯಿಂದ ಏನಾದ್ರು ರಿಯಾಕ್ಷನ್ ಸಿಕ್ಕಿದ್ಯಾ? ಅವರ ಅಭಿಮಾನಿಗಳು ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇರೋದ್ರ ಬಗ್ಗೆ? ಸ್ಮಿತಾ, ತುಮಕೂರು ಲೋಕಸಭೆಯಿಂದ ಈಗಾಗಲೇ ಕಾಂಗ್ರೆಸ್ನಿಂದ ಈಗ ಅಭ್ಯರ್ಥಿಯನ್ನ ಘೋಷಣೆ ಕೂಡ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಬಿಜೆಪಿಯಿಂದಲೂ ಕೂಡ ಸಾಕಷ್ಟು ಒಂದು ಕಸರತ್ತು ಕೂಡ ನಡೀತಾ ಇರುವಂತದ್ದು. ಅದೇ ರೀತಿಯಾಗಿ ಈಗಾಗಲೇ ಒಂದು ಕಡೆ ವಿ ಸೋಮಣ್ಣ ಅವರು ಕೂಡ ನನಗೆ ಟಿಕೆಟ್ ಈಗಾಗಲೇ ಫಿಕ್ಸ್ ಆಗಿದೆ ಅಂತ ಹೇಳಿ ಈಗ ಎಲ್ಲರ ಮುಖಂಡರನ್ನ ಮತ್ತೆ ಮಠಾಧೀಶರನ್ನ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಬೆನ್ನಲ್ಲೇ ಈಗ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ತನಗೆ ಒಂದು ಪ್ರಬಲವಾಗಿ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ಕೂಡ ಅವರು ಕೂಡ ಹೋರಾಟವನ್ನು ಕೂಡ ಮಾಡ್ತಾ ಇರುವಂತ ಟಿಕೆಟ್ಗಾಗಿ. ಈ ನಡುವೆ ಒಂದು ಏನು ಮಾಧುಸ್ವಾಮಿ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಕೂಡ ಇವತ್ತು ತಿಪ್ಟೂರಿನ ಒಂದು ಕೆಬಿ ಕ್ರಾಸ್ ಪಡೆಯುವಂತ ರಸ್ತೆಯನ್ನು ಕೂಡ ತಡೆದು ಪ್ರತಿಭಟನೆ ಕೂಡ ನಡೆಸಿರುವಂತದ್ದು. ಈ ಬಾರಿ ಏನು ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ಕೂಡ ಕೊಡಲೇಬೇಕು. ಜೆ.ಸಿ. ಮಾಧುಸ್ವಾಮಿ ಅವರ ಕೊಡುಗೆ ಜಿಲ್ಲೆಗೆ ಸಾಕಷ್ಟು ಇರುವಂತದ್ದು. ಆದ್ರೆ ವಿ ಸೋಮಣ್ಣ ಅವರ ಕೊಡುಗೆ ಏನು ಕೂಡ ಇಲ್ಲ. ಅವರು ಗೋಬ್ಯಾಕ್, ವಿ ಸೋಮಣ್ಣ ಗೋಬ್ಯಾಕ್ ಅನ್ನುವ ಮಾತನ್ನು ಕೂಡ ಒಂದು ಬೆಂಬಲ ಕೂಡ ಘೋಷಣೆಯನ್ನು ಕೂಡ ಕೊಡಿರೋದು. ಜೊತೆಗೆ ಅದ್ರ ಜೊತೆಗೆ ಏನು ಕೆಬಿ ಕ್ರಾಸ್ ನ ಬಳಿ ರಸ್ತೆಯನ್ನು ತಡೆದು ಒಂದು ಟೈರ್ಗೆ ಕೂಡ ಬೆಂಕಿಯನ್ನು ಕೂಡ ಹಚ್ಚಿ ಆಕ್ರೋಶನ ಕೂಡ ಹೊರ ಹಾಕಿ ಯಾವುದೇ ಕಾರಣಕ್ಕೂ ವಿ ಸೋಮಣ್ಣಗೆ ಟಿಕೆಟ್ ಅನ್ನ ಕೊಡಬಾರ್ದು, ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು, ಗೆಲ್ಲಿಸಿಕೊಂಡು ಬರುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಬೆಂಬಲಿಗರು ಹೇಳ್ತಾ ಇರುವಂತದ್ದು. ಜೊತೆಗೆ ಈಗ ಏನು ತಿಪ್ಟೂರು ಆಗಿರ್ಬೋದು, ಗುಬ್ಬಿ, ತುರುವೇಕೆರೆ ಹಾಗೂ ಚಿಕ್ಕನಾಯಕನಹಳ್ಳಿ 4 ತಾಲೂಕಿನ ಇರುವಂತಹ ಜೆ.ಸಿ. ಮಾಧುಸ್ವಾಮಿ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತೆ ಕಾರ್ಯಕರ್ತರೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ಕೊಂಡು ಈ ಒಂದು ಪ್ರತಿಭಟನೆ ಕೂಡ ಇವತ್ತು ನಡೆಸಿರುವಂತದ್ದು. ಸ್ಮಿತಾ, ರೈಟ್. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.